ದರ್ಶನ್ ಜಾಮೀನಿಗಾಗಿ ಸಿವಿ ನಾಗೇಶ್ ವಾದ ಚಾರ್ಜ್ ಶೀಟ್ ವೈಫಲ್ಯವೇ ಪ್ರಬಲ ಅಸ್ತ್ರ, ಪೊಲೀಸರ ವಿರುದ್ಧ ತಿರುಗಿ ಬಿದ್ದ ವಕೀಲ. ದಾಸನ ಜೈಲು ವನವಾಸ ಹಿಂದೆ ಅಂತ್ಯನ, ಜಾಮೀನಿನ ನಿರೀಕ್ಷೆಯಲ್ಲಿ ಕಾಟೇರ. ಪೊರ್ಕಿ ಫ್ಯಾನ್ಸ್ಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಬೆನ್ನು ನೋವಿಗೆ ಬೆಂಡಾದ ಭೂಪತಿ, ಬಳ್ಳಾರಿ ಜೈಲಲ್ಲಿ ವೈದ್ಯರಿಂದ ತಪಾಸಣೆ. ಸ್ಕ್ಯಾನಿಂಗ್ ಬೇಡವೇ ಬೇಡ ಎಂದ ಪೊರ್ಕಿ. ನಾನು ತಪ್ಪು ಮಾಡಿಲ್ಲ, ಭಯ ಪಡೋದಿಲ್ಲ, ಜೆಡಿಎಸ್ ಬಿಜೆಪಿಗೆ ಹೆದರಲ್ಲ. ರಾಯಚೂರಲ್ಲಿ ಸಿಎಂ ರಿಯಾಕ್ಷನ್. ಬೆಂಗಳೂರಲ್ಲಿ 13 ವರ್ಷದ ಬಾಲಕಿಯ ನಿಗೂಢ ಹತ್ಯೆ. ಮಲಗಿದ್ದಲ್ಲೇ ಗಾರ್ಗಿಯ ಉಸಿರು ನಿಲ್ಲಿಸಿದ್ಯಾರು? ಪೋಷಕರ ಮೇಲೇನೆ ಪೊಲೀಸರಿಗೆ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರುವಂಥ ದರ್ಶನ್ A2 ಆರೋಪಿ, ಪರಪ್ಪನಗರ ಜೈಲಲ್ಲಿರುವಂಥ A1 ಆರೋಪಿ ಪವಿತ್ರ ಗೌಡ. ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದುವರೆದಿತ್ತು. ಹಾಗಾದ್ರೆ ಬೇಲ್ ಸಿಕ್ಕೇ ಬಿಡುತ್ತಾ? ಪೊಲೀಸರು ಹಾಕಿರುವಂಥ ಚಾರ್ಜ್ ಶೀಟ್ ದಾಸನಿಗೆ ವರದಾನವಾಯ್ತಾ? ಆ ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪಗಳನ್ನು ಮುಂದಿಟ್ಟುಕೊಂಡು ದರ್ಶನ್ ಪರ ಹಿರಿಯ ವಕೀಲರಾಗಿರುವಂಥ ಸಿವಿ ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನ ಮಂಡಿಸಿದ್ದಾರೆ. ಪ್ರತಿ ಪುಟಗಳ ತಪ್ಪನ್ನ ಕೋರ್ಟ್ನಲ್ಲಿ ಎತ್ತಿ ಎತ್ತಿ ವಿವರಿಸಿದ್ದಾರೆ. ಪ್ರತಿಯೊಂದು ಲೂಪ್ ಹೋಲ್ಸ್ ಅನ್ನ, ಪ್ರತಿಯೊಂದು ಲೋಪಗಳನ್ನ ಯಾಕೀಗಾಗಿದೆ ಅಂತೇಳಿ ಪ್ರಶ್ನೆ ಮಾಡೋ ಮೂಲಕ ಕೋರ್ಟ್ನಲ್ಲಿ ಮುಂದಿಟ್ಟಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂಥ ಸಿವಿ ನಾಗೇಶ್ ಅವರು. 12ವರೆಗೆ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. 1 ಗಂಟೆ 45 ನಿಮಿಷದವರೆಗೂ ಕೂಡ ತಮ್ಮ ವಾದವನ್ನ ಮುಂದುವರಿಸ್ತಾರೆ. ಹಲವು ಅಂಶಗಳನ್ನ ಮುಂದಿಟ್ಕೊಂಡು ವಾದವನ್ನ ಮಂಡನೆ ಮಾಡಿರುವಂತ ಸಿವಿ ನಾಗೇಶ್. ಹಾಗಾದ್ರೆ ಜಾಮೀನು ಸಿಕ್ಕೇ ಬಿಡುತ್ತಾ? ಅದು ಇವತ್ತೇ ಸಿಗುತ್ತಾ? ಕುತೂಹಲ. ದರ್ಶನ್ಗೆ ಚಿಗುರಿದ ಜಾಮೀನಿನ ಕನಸು. ಚಾರ್ಜ್ ಶೀಟ್ ಈಗ ದರ್ಶನ್ಗೆ ವರವಾಯ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಪ್ರತಿ ಪೇಜಲ್ಲೂ ಕೂಡ ತಪ್ಪನ್ನ ಎತ್ತಿ ತೋರಿಸಿದ್ದಾರೆ. ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿರುವಂಥ ಸಿವಿ ನಾಗೇಶ್ ಅವರು ಅಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಸುಮಾರು 1.5 ಗಂಟೆ ಕಾಲ ಪ್ರಬಲವಾದಂಥ ವಾದವನ್ನ ಮಂಡಿಸಿದಂಥ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು